ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಡಿಯೋ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋನ ನೋಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಶುರುವಾಗೇ ಬಿಡ್ತು, ಇನ್ನೇನು ಸ್ವಲ್ಪ ದಿನ ಇದೆ. ಸೊ ಯಾರೆಲ್ಲ ಒಂದು ಥೀಮ್ ಬೇಸ್ ಆಗಿ ಅಥವಾ ಏನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಈ ಥರ ಹಿಂಗೆ ಪೂಜಾ ಐಟಮ್ಸ್ ಆಗ್ಬೋದು, ಡೆಕೋರೇಟಿವ್ ಐಟಮ್ಸ್ ಆಗ್ಬೋದು ಬೇಕು ಅಂತ ಹೇಳಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈ ವಿಡಿಯೋ ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲೂ ಕೂಡ ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಮತ್ತು ರೇಖಾ ಕ್ರಿಯೇಷನ್ಸ್ ಅಂತ ಹೇಳಿ, ಇದನ್ನು ನೀವು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ಬೋದು. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಪೂರ್ತಿಯಾಗಿ ಸಿಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಬರೀ ಹಬ್ಬ ಅಂತಲೇ ಅಲ್ಲ, ಡೆಕೋರೇಟಿವ್ ಐಟಮ್ಸ್ ಕೂಡ ಇದೆ ಇಲ್ಲಿ. ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರೈಸು ನಿಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ನೀವು ಕ್ವಾಲಿಟಿ ವೈಸು ತೊಗೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಇದನ್ನು ಡೈಲಿ ಅಥವಾ ಪದೇ ಪದೇ ನಾವೇನು ಇನ್ವೆಸ್ಟ್ ಮಾಡೋದಿಲ್ಲ. ಸೊ ನಾವು ಇದನ್ನು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಸುಮಾರು ವರ್ಷ ಬರಬೇಕು ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಇರೋವಂಥ ಪ್ರಾಡಕ್ಟ್ಗಳಿದು. ನೀವೇ ನೋಡ್ತಾ ಇದ್ದೀರಾ, ಬ್ಯಾಕ್ ಡ್ರಾಪ್ ಆಗ್ಬೋದು, ಒಂದು ಥೀಮ್ ಬೇಸಲ್ಲಿ ಕೂರಿಸುವಂಥ ಲಕ್ಷ್ಮಿ, ಅದರ ಡೆಕೋರೇಷನ್ಸ್ ಆಗ್ಬೋದು, ಮುಖೋಡದಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ನಾನು ಹೇಳ್ದಾಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಹಾರಗಳಂತೂ ಕಲೆಕ್ಷನ್ಸ್ಗಳು ಇದೆ ಮಸ್ತ್ ಇದೆ ಸ್ನೇಹಿತರೆ. ನಾನು ಮೇಯ್ನಾಗಿ ನನಗೆ ಹಾರ ಬೇಕಿತ್ತು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ನಾನು ಸ್ಯಾರಿ ಡ್ರ್ಯಾಪಿಂಗಿಂದೆಲ್ಲ ಹಾಕ್ತಾ ಇರ್ತೀನಲ್ವ. ಸೊ ಅದರದ್ದು ಡ್ರ್ಯಾಪಿಂಗ್ ಮಾಡಿದಾಗ ಹಾರ ಹಾಕೋದಕ್ಕೆ ಇದೇ ಥರ ಹಾರ ಬೇಕು ಅಂತ ಹೇಳಿ ನಾನು ಹೋಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಅದನ್ನು ಕೂಡ ಒಂದು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸೂ ಕೂಡ ಅಷ್ಟೇ. ನೋಡಿ, ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನಿಮಗಿಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೊಳ್ಬೋದು. ನಿಮ್ಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಈ ರೀತಿಯಾಗಿ ನನಗೆ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವ್ರು ಅದೇ ರೀತಿಯಾಗಿ ಮಾಡಿ ಕೂಡ ಕೊಡ್ತಾರೆ. ಇದು ಯಾವುದೇ ರೀತಿಯಾಗಿರೋ ಅಂಥ ಪ್ರಮೋಟೆಡ್ ವಿಡಿಯೋ ಅಲ್ಲ ಸ್ನೇಹಿತರೆ, ನಾನು ಇಷ್ಟಪಟ್ಟು ಮಾಡ್ತಾ ಇರೋವಂಥ ವಿಡಿಯೋ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೀಸ್ ಅಂತ ಅಂದ್ಬಿಟ್ಟು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಡೆಕೋರೇಟಿವ್ ಐಟಮ್ಸ್ ಆಗ್ಬೋದು, ತಿಂಡಿ ರೆಸಿಪೀಸ್ ಆಗ್ಬೋದು, ಈ ಥರ ಅಂಗಡಿಗಳದ್ದು ನಿಮಗೆ ತುಮಕೂರು ಸರೌಂಡಿಂಗಲ್ಲಿ ಇರೋ ಅಂಥವ್ರಿಗೆ ಎಲ್ಪ್ ಆಗತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಹೆಚ್ಚಿನ ಎನ್ಕ್ವೈರಿ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಫೋನ್ ನಂಬರ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೂಡ ಅವರು ಹೇಳ್ತಾರೆ. ತುಮಕೂರಲ್ಲಿ ಯಾರೆಲ್ಲ SS ಪುರಂ ಗೊತ್ತಿದೆ ಅವರು ಡೆಡ್ ಎಂಡ್ ಬಂದುಬಿಡಬೇಕು ಸ್ನೇಹಿತರೆ. ನೀವು ಲಾಸ್ಟು ಡೆಡ್ ಎಂಡ್ ಬಂದರೆ ಅಲ್ಲಿ ಬೋರ್ಡು ಸ್ವಲ್ಪ ಚಿಕ್ಕದಾಗಿದೆ. ನೀವು ಡೆಡ್ ಎಂಡಲ್ಲಿ ಬಂದು ನಿಂತ್ಕೊಂಡು ನೋಡೋದ್ರಲ್ಲಿ ರೇಖಾ ಕ್ರಿಯೇಷನ್ಸ್ ಅಂತ ಇದೆ, ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಇದು ವರ್ಷ ಇಡೀ ತೆಗ್ದಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ ಎಷ್ಟು ಟ್ರೆಂಡಿಂಗ್ ಆಗಿರೋ ಅಂಥ ಹೊಸದು ನೀವು ಎಲ್ಲಿ ಏನು ನೋಡಿರ್ತೀರಾ ಅದೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಪ್ರೈಸು ಕೂಡ ಅದ್ರ ಮೇಲೆ ಲೇಬಲ್ ಮಾಡಿರ್ತಾರೆ, ನೀವು ಪ್ರೈಸ್ ನೋಡಿಕೊಂಡು ಕೂಡ ನೀವು ತೊಗೊಳ್ಬೋದು. ಅಲ್ಲಿ ಇವ್ರನ್ನೇ ಕೇಳಬೇಕು ಅವ್ರನ್ನೇ ಕೇಳಬೇಕು ಆ ಥರ ಏನೂ ಇಲ್ಲ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದಂಥ ಅಂಗಡಿ ಅಂತ ಹೇಳ್ಬೋದು. ವೆರೈಟಿ ಆಗಿದೆ, ವೆರೈಟಿ ಐಟಮ್ಸ್ ಇದೆ. ಹಬ್ಬಕ್ಕಾಗ್ಬೋದು ಅಥವಾ ಏನಾದರೂ ಬೇರೆ ಫಂಕ್ಷನ್ಸ್ಗಾಗ್ಬೋದು, ಹಳದಿ ಫಂಕ್ಷನ್ಸು ಸುಮಾರು ಬರ್ತಾನೆ ಇರುತ್ತೆ ಮನೆ ಅಂತ ಹೇಳಿದ ಮೇಲೆ. ಅದಕ್ಕೆಲ್ಲ ನೀವೇ ಓನಾಗಿ ನೀವು ಡೆಕೋರ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಒಂದು ಸಿಗುತ್ತೆ. ನಾನು ಮುಂಚೆನೇ ಮೆನ್ಷನ್ ಮಾಡಿದ್ದೀನಿ, ಇದು ಯಾವುದೇ ರೀತಿಯಾಗಿರುವಂಥ ಪ್ರಮೋಟೆಡ್ ವಿಡಿಯೋ ಅಲ್ಲ ಸ್ನೇಹಿತರೆ. ನನಗೆ ಪರ್ಸ್ನಲಿ ಬೇಕು ಅಂತ ಹೇಳಿ ತೊಗೊಳಕ್ಕೆ ಹೋದಾಗ ಅವ್ರ ಪರ್ಮಿಷನ್ ಕೇಳಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಮುಂಚೆನೂ ಕೂಡ ವಿಡಿಯೋ ಮಾಡಲಿಲ್ಲ, ಅವ್ರ ಹತ್ರ ಕೇಳಿದೆ ಈ ಥರ ಹಿಂಗೆ ನಮ್ಮ ವ್ಯೂವರ್ಸಿಗೋಸ್ಕರ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ, ಈ ಥರ ನೀವು ನೋಡ್ತಾ ಇದ್ದೀರಲ್ವ, ಇವರು ಸೆಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಇಷ್ಟು ಐಟಮ್ಸ್ ಇದೆ ಅಂತ ಹೇಳಿಬಿಟ್ಟು. ಮತ್ತು ಈ ರೀತಿಯಾಗಿಯೂ ಕೂಡ ನೀವು ಅರೇಂಜ್ ಮಾಡ್ಕೊಳ್ಬೋದು ಅಂತ ಕೂಡ ಇಲ್ಲಿ ತೋರಿಸ್ತಾರೆ. ನೋಡಿ, ಬ್ಯಾಕ್ ಡ್ರಾಪಿಗೆ ಆಗ್ಬೋದು, ತೋರಣಗಾಗ್ಬೋದು, ಬಾಗಿಲು ತೋರಣ ಅಂತೂ ಟ್ರೆಂಡಿಂಗಲ್ಲಿ ಇರೋ ಅಂಥದ್ದು. ಬಟ್ಟೆನಲ್ಲಿ ಸಾವಂತಿಗೆ ಹೂವೆಲ್ಲ ಬರುತ್ತೆ ಅಲ್ವಾ, ಬಟಾನ್ಸು ಥರ, ಸಾವಂತಿಗೆ ಹೂ ಥರ ನೋಡಿ, ಆ ರೀತಿಯಾಗಿ ಎಲ್ಲ ಇದೆ. ನೋಡಿ, ಇದತ್ತು ಟ್ರೆಂಡಿಂಗ್, ಇದು ರೋಸಲ್ಲಿ ಇರೋವಂಥದ್ದು. ಅದು ರೋಸ್ ಪೆಟಲ್ಸ್ದೇ ನನಗೆ ಬೇಕು ಅಂತ ಹೇಳಿ ನಾನು ಖುದ್ದಾಗಿ ಇದೇ ರೀತಿಯಾಗಿರೋವಂಥ ಹಾರ ಬೇಕು ಅಂತ ನಾನು ಹೋಗಿದ್ದು. ಇದರಲ್ಲೂ ಕೂಡ ಬ್ಯಾಕ್ ಡ್ರಾಪಿಗೆಲ್ಲ ನಾವು ಡೆಕೋರ್ ಮಾಡ್ಬೋದು. ನಮಗಿಲ್ಲಿ ಡಿಸ್ಪ್ಲೇ ಬೋರ್ಡ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಸುಮಾರು ಒಂದು 8ರಿಂದ 10 ಇರ್ಬೋದು ಅಂತ ಅಂದ್ಕೊಳ್ತೀನಿ. ಎರಡೂ ಸೈಡಲ್ಲೂ ಅವರು ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಲ್ವ, ನೀವು ಪೂರ್ತಿ ಹುಡ್ಕೋದಕ್ಕೆ ಹೋಗೋದು ಬೇಡ. ನೀವು ಇಲ್ಲಿ ಬಂದ್ಬಿಟ್ಟು ಇದು ಹೇಗೆ, ಇದು ಎಷ್ಟು, ಈ ರೀತಿಯಾಗಿ ಕೇಳೋದು ಬೇಡ. ಪ್ರೈಸು ಕೂಡ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡ್ಬಿಡ್ಬೋದು. ನೀವೇ ನೋಡ್ತಾ ಇದ್ದೀರಲ್ವ, ಕಲರ್ಸ್ ಎಷ್ಟು ಚೆನ್ನಾಗಿದೆ, ಕಾಂಬಿನೇಷನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ,
ನನಗಂತೂ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ನನಗೆ ಇಷ್ಟ ಆಯಿತು ಸ್ನೇಹಿತರೆ. ಇದು ಹೆಚ್ಚಿನ ಅಷ್ಟು ನನಗೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಅಂದರೆ ಈ ಶಾಪ್ ಬಗ್ಗೆ ಆಗ್ಬೋದು, ಇದ್ರ ಬಗ್ಗೆ ಆಗ್ಬೋದು. ಬಟ್ ನಾನು ಪ್ರಾಡಕ್ಟ್ಗಳೆಲ್ಲ ನೋಡಿದೆ ಅಲ್ವಾ, ನೋಡಿ ನನಗೆ ಸಮಾಧಾನ ಆದಮೇಲೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಮೇಯ್ನಾಗಿ ನಮಗೇನು ಅಂದರೆ ಕಸ್ಟಮೈಸ್ ಅಂತ ಹೇಳಿದ್ರಲ್ವ, ಅದಕ್ಕೊಂದು ಖುಷಿ ಆಯಿತು. ಕೆಲವೊಬ್ಬರು ಹೀಗೆ ಇರಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿರ್ತಾರೆ. ಒಂದು ಡೆಕೋರೇಷನ್ ಆಗ್ಬೋದು ಅಥವಾ ಬೇರೆ ಒಂದು ಫಂಕ್ಷನ್ಸ್ಗೆ ಆಗ್ಬೋದು, ನನಗೆ ಇದೇ ಥರ ಮೆಟೀರಿಯಲ್ಸ್ ಬೇಕು, ಈ ಮೆಟೀರಿಯಲಲ್ಲೇ ಈ ಥರ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರಲ್ವ, ಅವರಿಗೊಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷ ಸೂಪರಾಗಿ ಮಾಡಬೇಕಪ್ಪ, ಒಂದು ಒಳ್ಳೆ ಐಟಮ್ಸ್ಗಳು ಬೇಕು, ಡೆಕೋರೇಟಿವ್ ಐಟಮ್ಸ್ಗಳು ಬೇಕು ಅಂತ ಅನ್ನೋ ಹಾಗಿದೆ. ಮಿಸ್ ಮಾಡದೆ ಈ ಒಂದು ಶಾಪನ್ನು ನೀವು ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಸುಮಾರು ಸಲ ಮೆನ್ಷನ್ ಮಾಡಿದೆ ತುಂಬ ಚೆನ್ನಾಗಿದೆ ಅಂತ, ಬಿಕಾಸ್ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ನಾನು ಪ್ರತಿಯೊಂದನ್ನು ಅಷ್ಟೇ ರಿವ್ಯೂ ಕೊಡಬೇಕು ಅಂತ ಹೇಳಿದ್ರೆ, ಈ ಒಂದು ಬಟ್ಟೆಗಳದ್ದಾಗ್ಬೋದು, ಈ ಥರ ಶಾಪ್ಗಳಾಗ್ಬೋದು, ನಾನು ಅದನ್ನು ಪರ್ಸ್ನಲಿ ನನಗೆ ಇಷ್ಟ ಆಯಿತು ಅಂದರೆ ಮಾತ್ರ ರಿವ್ಯೂ ಕೊಡ್ತೀನಿ, ಇಲ್ಲಾಂದರೆ ನಾನು ಕೊಡೋದಿಲ್ಲ ಸ್ನೇಹಿತರೆ. ಸುಮಾರು ನಾನು ಎಷ್ಟೋ ರಿವ್ಯೂನ ನನಗೆ ಇಷ್ಟ ಆಗಲಿಲ್ಲ ಅಂತೇಳಿ ನಾನು ಆ ವಿಡಿಯೋನೇ ಡಿಲೀಟ್ ಮಾಡಾಕ್ಬಿಟ್ಟಿದೆ. ಬಟ್ ಇದು ತುಂಬ ಇಷ್ಟ ಆಯಿತು. ಪ್ಯಾಟ್ರನ್ಸ್ಗಳು ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನೋಡಿ, ಇದನ್ನೇ ನಾನು ಹೇಳಿದ್ದು ಟ್ರೆಂಡಿಂಗಲ್ಲಿರೋವಂಥ ಹಾರಗಳು ಅಂತ ಹೇಳಿಬಿಟ್ಟು. ನೋಡಿ, ಇದನ್ನು ಅಷ್ಟೇ ನಾವು ನೋಡ್ತೀವಿ, ಬಟ್ ನಾವೆಲ್ಲರೂ ವೀಡಿಯೋಸ್ ನೋಡಿರ್ತೀವಿ, ಇದನ್ನು ನಾವೇ ಮನೇಲಿ ಮಾಡ್ಕೊಳ್ಬೋದು ಅಂತೀವಿ. ಬಟ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ. ನಮಗೆ ಟೈಮ್ ಸೇವಿಂಗ್ ಅಂತ ಅಂದ್ಬಿಟ್ಟು ಹೇಳಿದ್ರೆ ಈ ರೀತಿಯಾಗಿರೋವಂಥ ಅಂಗಡಿಗೆ ಹೋಗಿ ತೊಗೊಳೋದ್ರಿಂದ ಒಂದು ಟೈಮ್ ಸೇವಿಂಗ್ ಅಂತ ಕೂಡ ಆಗುತ್ತೆ. ಆ ಒಂದು ಟೈಮಲ್ಲಿ ಮತ್ತೆ ಬೇರೆ ಏನಾದರೂ ಮಾಡ್ಕೊಳ್ಬೋದು ಅಲ್ವಾ. ಹೋದ್ಮೇಲೆ ತೊಗೊಳ್ಳೇಬೇಕು ಅಂತ ಏನಿಲ್ಲ ಸ್ನೇಹಿತರೆ, ನಿಮಗೆ ಇಷ್ಟ ಆಗಿಬಿಡುತ್ತೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಲೇಡೀಸೇ ಮಾಡೋದು ಸ್ನೇಹಿತರೆ. ಈ ಒಂದು ಐಟಮ್ಸ್ಗಳನ್ನೆಲ್ಲ ನಾವೇನಿಲ್ಲೆಲ್ಲ ನೋಡ್ತಾ ಇದ್ದೀವಿ ಅಲ್ವಾ, ಇದನ್ನೆಲ್ಲ ಲೇಡೀಸೇ ಮಾಡೋದು. ಸೊ ಅವ್ರಿಗೂ ಒಂದು ಖುಷಿ ಇರುತ್ತೆ, ನಾವು ಮಾಡಿರೋಂಥ ಪ್ರಾಡಕ್ಟು ಈ ರೀತಿಯಾಗಿ ಸೇಲ್ ಆಗಿದೆ, ಇಷ್ಟಪಡ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ ಅವರಿಗೂ ಒಂದು ಖುಷಿ ಇರುತ್ತೆ. ನೀವು ಇಲ್ಲಿ ಅಷ್ಟು ಡಿಸ್ಕೌಂಟ್ ಅಂತ ನಾನೇನು ಕೇಳಲಿಲ್ಲ ಸ್ನೇಹಿತರೆ. ಅದ್ರ ಮೇಲೆ MRP ಏನಿದೆ ಅದೇ ರೇಟೇ ಹಾಕ್ಕೊಟ್ರು. ವಿವರ್ಸ್ ಕಡೆ ಅಥವಾ ಯೂಟ್ಯೂಬ್ ಕಡೆಯಿಂದ ಹೋಗಿದ್ದೀವಿ ಅಂದರೆ ಡಿಸ್ಕೌಂಟ್ ಇರುತ್ತೋ ಹೇಗೋ ಅದು ಗೊತ್ತಿಲ್ಲ. ನಾನು ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ತೊಗೊಳ್ಳೋ ಪ್ರಾಡಕ್ಟ್ ಮೇಲೆ ಏನಾದರೂ ಡಿಸ್ಕೌಂಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಇದ್ರ ಬಗ್ಗೆ ಅವ್ರ ಹತ್ರ ನಾನೇನು ಕೇಳಲಿಲ್ಲ. ಬಟ್ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ, ಈ ವರ್ಷ ಈ ರೀತಿಯಾಗಿ ಡೆಕೋರ್ ಮಾಡ್ಬೋದು ಅಂತ. ಇವನ್ ಅಲ್ಲಿ ಡೆಮೋ ಪೀಸ್ಗಳನ್ನು ಕೂಡ ಇಟ್ಟಿದ್ರು, ಡೆಮೋ ಕೂಡ ತೋರಿಸಿದ್ದಾರೆ ಅಲ್ಲಿ. ಸುಮಾರು ಒಂದು 4-5 ಇತ್ತು ಅಂತ ಅಂದ್ಕೊಳ್ತೀನಿ. ಲಕ್ಷ್ಮಿಗಳನ್ನು ಕೂರಿಸಿ ಅದ್ರ ಮುಂದೆ ಎಲ್ಲ ಡೆಕೋರೇಷನ್ ಮಾಡಿದರು. ಸೊ ನೋಡಿ, ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ. ಇದು ಅದು ಅಂತ ನನಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮಿ ಮುಖೋಡ ಇಂದ ಹಿಡಿದು ಗೌರಿ ಹಬ್ಬಕ್ಕೂ ಕೂಡ ಹೆಲ್ಪ್ ಆಗೋ ಥರ ಪ್ರತಿಯೊಂದು ಸಿಗತ್ತೆ. ರಂಗೋಲಿ, ಕುಂದನ್ ರಂಗೋಲಿಗಳಾಗ್ಬೋದು, ಸೆಟ್ಗಳಾಗ್ಬೋದು, ದೇವ್ರಿಗೆ ಹಾಕೋದಕ್ಕಾಗ್ಬೋದು. ಮತ್ತು ಈ ರೀತಿಯಾಗಿರೋಂಥ ಇದಂತೂ ನಂಗೆ ತುಂಬ ಇಷ್ಟ ಆಗೋಯಿತು. ಪಿಕಾಕ್ ಅಂತೂ ಸಕ್ಕತ್ತಾಗಿದೆ. ಮೆಟೀರಿಯಲ್ಲು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆ. ಯಾರಿಗಾದರೂ ಇಷ್ಟ ಆಯಿತು ಅಂತ ಅಂದರೆ ಮಿಸ್ ಮಾಡದೆ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಅಂತೀನಿ. ಮತ್ತು ಒಂದು ಸಲ ಹೋಗಿ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಾಗೆ ನೀವು ಡೆಕೋರನ್ನು ಮಾಡ್ಕೊಳ್ಬೋದು. ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ. ನಾನು ಹೇಳ್ದಾಗೆ ಒಂದು ಐಡಿಯಾ ಬಂದುಬಿಡುತ್ತೆ, ನಾವು ಈ ವರ್ಷ ಈ ಒಂದು ಥೀಮಲ್ಲಿ ಅಥವಾ ಈ ಒಂದು ಡೆಕೋರೇಷನ್ನ ಮಾಡ್ಬೋದು ಅಂತ ಹೇಳಿ. ನೋಡಿ, ಲಾಸ್ಟಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ, ರೇಖಾ ಕ್ರಿಯೇಷನ್ಸ್ ಅಂತ. ಇವ್ರದ್ದು ಇನ್ಸ್ಟಾದಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಕಮೆಂಟ್ ಮಾಡಿ, ನನಗೆ ಇನ್ಸ್ಟಾ ಅಕೌಂಟನ್ನು ನಾನು ಶೇರ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ.